ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಯಾರು ಹೊಸದಾಗಿ ಎಂಟ್ರಿ ಕೊಟ್ಟಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ICC T20 ವರ್ಲ್ಡ್ ಕಪ್ 2024 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದರೆ ಸ್ಟಾರ್ಟ್ ಆಗಿದೆ ಅಂತಲೇ ಅನ್ನಿಸ್ತಾ ಇಲ್ಲ. ನಮಗೇನಿದ್ರು ಇಂಡಿಯಾ ಮ್ಯಾಚ್ ಸ್ಟಾರ್ಟ್ ಆಗೋವರೆಗೂ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೈತೆ ಅಂತ ಅನ್ಸೋದೇ ಇಲ್ಲ. ನಾಳೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಂಡಿಯಾ ಮ್ಯಾಚು. ಇಂಡಿಯಾ ವರ್ಸಸ್ ಐರ್ಲೆಂಡು. ಇಂಡಿಯಾ ಮೊದಲನೇದಾಗಿ ಫೇಸ್ ಮಾಡ್ತಾ ಇರೋದು ಐರ್ಲೆಂಡ್ನ. ಟೈಮ್ ಝೋನಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗಿದೆ ಈ ವರ್ಲ್ಡ್ ಕಪ್ನಲ್ಲಿ. ಯಾಕಂದರೆ ಮ್ಯಾಚ್ ನಡೀತಾ ಇರೋದು US ಆಗಿರೋದ್ರಿಂದ ಅಲ್ಲಿ ಬೆಳಗ್ಗೆ ಮ್ಯಾಚ್ ನಡೆದ್ರೆ ನಮಗಿಲ್ಲಿ ರಾತ್ರಿ ಟೆಲಿಕಾಸ್ಟ್ ಆಗುತ್ತೆ. ಈ ಟೈಮ್ ಝೋನ್ಗೆ ಅಡ್ಜಸ್ಟ್ ಹಾಕ್ಕೊಂಡು ಇಂಡಿಯಾ ಯಾವ ಥರ ಆಡ್ತಾರೆ ಅಂತ ನೋಡಬೇಕು. ಈ ವರ್ಲ್ಡ್ ಕಪ್ನಲ್ಲಿ ಏನಾದರೂ ವರ್ಲ್ಡ್ ಕಪ್ನಲ್ಲಿ ಕಪ್ ಎತ್ತೋ ಚಾನ್ಸ್ ಇದೆಯಾ ಅಂತ ನೋಡಬೇಕು. ಸ್ಕ್ವಾಡ್ ಹೆಂಗೈತೆ ಅಂತ ಆಲ್ರೆಡಿ ನೋಡಿದ್ದೀವಿ. ಇವಾಗ ಸ್ಟ್ರಾಂಗ್ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ಒಂದ್ಸಲಿ ನೋಡ್ಬಿಡೋಣ. ಆಲ್ರೆಡಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚಲ್ಲಿ ಒಂದು ಪ್ಲೇಯಿಂಗ್ 11 ಆಡಿದೆ. ಎಕ್ಸಾಕ್ಟ್ ಆಲ್ಮೋಸ್ಟ್ ಸೇಮ್ ಪ್ಲೇಯಿಂಗ್ 11 ಇರ್ತದೆ ಆ ಫುಲ್ ಟೂರ್ನಮೆಂಟು. ಮೇ ಬಿ 1 or 2 ಚೇಂಜಸ್ ಫಾರ್ಮ್ ನೋಡಿಕೊಂಡು ಚೇಂಜ್ ಮಾಡ್ತಾರೆ ಅನಿಸುತ್ತೆ. ಬಟ್ 1 ಚೇಂಜ್ ಅಂತೂ ಪಕ್ಕ ಆಗೇ ಆಗುತ್ತೆ. ಆ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಜೊತೆ ಸಂಜು ಸ್ಯಾಮ್ಸನ್ ಓಪನ್ ಮಾಡಿದರು. ಪಕ್ಕ ಮೇನ್ ಮ್ಯಾಚಲ್ಲಿ ಸಂಜು ಸ್ಯಾಮ್ಸನ್ ಬರೋದಿಲ್ಲ. ಸಂಜು ಸ್ಯಾಮ್ಸನ್ಗೆ ಪ್ಲೇಯಿಂಗ್ 11ನಲ್ಲೇ ಅವಕಾಶ ಸಿಗೋದಿಲ್ಲ, ಇದಂತೂ ಪಕ್ಕ. ರೋಹಿತ್ ಶರ್ಮಾ ಜೊತೆ ಯಾರು ಓಪನ್ ಮಾಡ್ತಾರೆ ಅನ್ನೋದೇ ಒಂದು ಬ್ರಾಕೆಟ್ ಆಗೋಗಿದೆ. ಬ್ರಾಕೆಟ್ನ ಇನ್ನು ಯಾರು ಕೂಡ ಫಿಲ್ ಮಾಡೋಕ್ಕಾಗಿಲ್ಲ. ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರಾ ಅಥವಾ ಜೈಸ್ವಾಲ್ ಓಪನ್ ಮಾಡ್ತಾರಾ ಅಂತ. ಜೈಸ್ವಾಲ್ ಒಂದು ವೇಳೆ ಓಪನ್ ಮಾಡಿದ್ರೆ ವಿರಾಟ್ ಕೊಹ್ಲಿ ನಂಬರ್ 3 ಬರಲೇಬೇಕಾಗುತ್ತೆ. ಆವಾಗ ಮಿಡಲ್ ಆರ್ಡರ್ನಲ್ಲಿ ಒಬ್ಬ ಪ್ಲೇಯರ್ ಔಟ್ ಆಗ್ತಾರೆ, ಅದು ಶಿವಮ್ ದುಬೆ. ಶಿವಮ್ ದುಬೆನ ಆಡ್ಸೋಕ್ಕಾಗೋದಿಲ್ಲ. ಯಶಸ್ವಿ ಜೈಸ್ವಾಲ್ ಏನಾದರೂ ರೋಹಿತ್ ಶರ್ಮಾ ಜೊತೆ ಓಪನ್ ಮಾಡಿದ್ರೆ, ರೋಹಿತ್ ಶರ್ಮಾ ಏನಾದರೂ ವಿರಾಟ್ ಕೊಹ್ಲಿ ಜೊತೆ ಓಪನ್ ಮಾಡ್ತು ಅಂದರೆ ಶಿವಮ್ ದುಬೆ ಒಳಗಡೆ ಬರೋ ಚಾನ್ಸ್ ಇದೆ. ಇವಾಗಲೂ ಕೂಡ ಜೈಸ್ವಾಲ್ನ ಹಾಕ್ಕೋಬೋದು, ಆದರೆ ಶಿವಮ್ ದುಬೆನ ಬಿಡಬೇಕಾಗ್ತದೆ. ಆವಾಗ ಇಲ್ಲಿ ಬ್ಯಾಟಿಂಗ್ ಸ್ಲಾಟಲ್ಲಿ ವೇರಿ ಆಗೋದು ಅವು ಎರಡೇ ಪ್ಲೇಸು. ನಾಳೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿನೇ ಓಪನ್ ಮಾಡಿದ್ರು ಅಂದರೆ ನಂಬರ್ 3ಯಲ್ಲಿ ರಿಷಬ್ ಪಂತೇ ಬರ್ತಾರೆ. ಏನು ವಾರ್ಮಪ್ ಮ್ಯಾಚಲ್ಲಿ ಬಂದ್ರಲ್ಲ, ಸೇಮ್ ಅದೇ ಥರನೇ. ಮೋಸ್ಟ್ಲಿ ರಿಷಬ್ ಪಂತ್ಗೆ ಪ್ರಮೋಟ್ ಕೊಡೋ ಥರ ಕಾಣಿಸ್ತಾ ಇದೆ. ಈ ಸಲ ಏನೋ ಡಿಫ್ರೆಂಟಾಗಿ ಬಂದಿದ್ದಾರೆ, ನೋಡಬೇಕು ಮೇನ್ ಮ್ಯಾಚಲ್ಲಿ ಯಾವ ಥರ ಮಾಡ್ತಾರೆ ಅಂತ. ನಂಬರ್ 4 ಆ್ಯಸ್ ಯೂಶುವಲ್ ಸ್ಕೈ ಇದ್ದೇ ಇರ್ತಾರೆ. ನಂಬರ್ 5ಯಲ್ಲಿ ಹಾರ್ದಿಕ್ ಪಾಂಡ್ಯ. ಒಂದು ವೇಳೆ ರಿಷಬ್ ಪಂತ್ ಏನಾದರೂ ನಂಬರ್ 3ಯಲ್ಲಿ ಬರಲಿಲ್ಲ ಅಂದರೆ, ಜೈಸ್ವಾಲ್ ಏನಾದರೂ ಒಳಗಡೆ ಬಂದರೆ ನಂಬರ್ 5ಯಲ್ಲಿ ಬರ್ತಾರೆ ರಿಷಬ್ ಪಂತ್. ನಂಬರ್ 6ಅಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಸದ್ಯಕ್ಕೆ ನನ್ನ ಪ್ರಕಾರ ನಂಬರ್ 3 ರಿಷಬ್ ಪಂತೇ ಬರ್ತಾರೆ, ನಂಬರ್ 5ಯಲ್ಲಿ ಹಾರ್ದಿಕ್ ಪಾಂಡ್ಯ. ನಂಬರ್ 6ಅಲ್ಲಿ ಯಶಸ್ವಿ ಜೈಸ್ವಾಲ್ ಏನಾದರೂ ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಶಿವಮ್ ದುಬೆನೇ ಬರ್ತಾರೆ. ನಂಬರ್ 7ಅಲ್ಲಿ ರವೀಂದ್ರ ಜಡೇಜಾ ಬರ್ತಾರೆ. 7 ಜನ ಬ್ಯಾಟ್ಸ್ಮನ್ಸ್ ಆಗೋಯ್ತು. ನನ್ನ ಪ್ರಕಾರ ಪಕ್ಕ ನಂಬರ್ 8ಅಲ್ಲಿ ಅಕ್ಷರ್ ಪಟೇಲ್ ಬರೋದಿಲ್ಲ. ಯಾಕಂದರೆ ಆಲ್ರೆಡಿ ರವೀಂದ್ರ ಜಡೇಜಾ ಇರೋದ್ರಿಂದ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅವಶ್ಯಕತೆ ಮತ್ತೆ ನಮಗೆ ಬೇಕಾಗಲ್ಲ ಅಂತ ಅನಿಸುತ್ತೆ. ಜಡೇಜಾ ಅವರು ಇರೋದ್ರಿಂದ ಅಕ್ಷರ್ ಪಟೇಲ್ಗೆ ಅವಕಾಶ ಸಿಗೋ ಡೌಟೇ. ಯಾಕಂದರೆ ಒಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಲ್ರೆಡಿ ಇದ್ದಾರೆ. ಜಡೇಜಾ ಕೂಡ ವೆರಿ ಟಫ್ ಬ್ಯಾಟಿಂಗ್ ಕೂಡ ಆಡ್ತಾರೆ, ಟಫ್ ಆಗಿ ಬೌಲಿಂಗ್ ಕೂಡ ಹಾಕ್ತಾರೆ. ಬಟ್ ಅಕ್ಷರ್ ಪಟೇಲು ಜಡೇಜಾ ಥರನೇ ಟಫ್ ಆಗಿ ಬೌಲಿಂಗ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಜಡೇಜಾ ಥರನೇ ಬ್ಯಾಟಿಂಗ್ ಅಂತ ಆಡ್ತಾರೆ. ಆ್ಯಸ್ ಎ ಬ್ಯಾಟ್ಸ್ಮನ್ ಅವ್ರನ್ನ ಯೂಸ್ ಮಾಡ್ಕೋತೀನಿ ಅಂದರೆ ಹಾಕ್ಕೋಬೋದು. ಬಟ್ ನನ್ನ ಪ್ರಕಾರ ನಾನು ಅಕ್ಷರ್ ಪಟೇಲ್ನ ಆಡಿಸೋದಿಲ್ಲ. ನಂಬರ್ 8ಅಲ್ಲಿ UG ಚಹಲ್ ಬರ್ತಾರೆ. ಚಹಲ್ ಬಂದ್ರೂ ಕೂಡ ಅವ್ರದ್ದು ಲೆಫ್ಟ್ ಆರ್ಮ್ ಸ್ಪಿನ್ ಲೆಕ್ಕನೇ ಬರುತ್ತೆ. ಯಾಕಂದರೆ ಅವರು ಲೆಗ್ ಸ್ಪಿನ್ ಮಾಡ್ತಾರೆ, ರೈಟ್ ಹ್ಯಾಂಡರ್ಸ್ಗೆ ಆಚೆ ಹೋಗ್ತದೆ. ಕುಲ್ದೀಪ್ ಯಾದವ್ ಪ್ಲೇಯಿಂಗ್ 11ಗೆ ಬರೋ ಸಿಕ್ಕಾಪಟ್ಟೆ ಚಾನ್ಸ್ ಇದೆ. ಬಟ್ ಕುಲ್ದೀಪ್ ಯಾದವ್ ಬೇಡ ಅಂತ ನನಗನ್ಸುತ್ತೆ. ಚಹಲ್ ತುಂಬ ಇಂಪಾರ್ಟೆಂಟ್ ಪ್ಲೇಯರು. ಚಹಲ್ನ ತುಂಬ ಯೂಸ್ ಮಾಡ್ಕೊಂಡಿಲ್ಲ ಟೀಮ್ ಇಂಡಿಯಾ. ವೆರಿ ಅಂಡರ್ ರೇಟೆಡ್ ಬೌಲರ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಇರೋವರೆಗೂ ಚಹಲ್ ಟೀಮ್ ಇಂಡಿಯಾದಲ್ಲಿ ಇದ್ದರು, ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಇವಾಗ ತಗೊಳ್ಳಿ ಲಾಸ್ಟ್ IPL ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ. ಇಡೀ IPL ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ವಿಕೆಟ್ ಟೇಕರ್ 200 ವಿಕೆಟ್ ಟೇಕರ್ ಇವಾಗ ಚಹಲೇ ಇರೋದು. ಸೊ ನಮಗಿಲ್ಲಿ ಫಾರ್ಮಲ್ಲಿರೋ ಅಂಥ ಟಫ್ ಬೌಲರ್ ಬೇಕಾಗುತ್ತೆ. ಅವರು ಲೆಗ್ ಸ್ಪಿನ್ನೇ ಮಾಡಿದ್ರು ಚಹಲ್ನೇ ನಾವು ತಗೊಳ್ಳೋದು, ಕುಲ್ದೀಪ್ ಯಾದವ್ನ ತಗೊಳ್ಳೋದಿಲ್ಲ. ನಂಬರ್ 9ಅಲ್ಲಿ ಹರ್ಷದೀಪ್ ಸಿಂಗು, ನಂಬರ್ 10ಅಲ್ಲಿ ಸಿರಾಜಣ್ಣ, ನಂಬರ್ 11ಅಲ್ಲಿ ಬೂಮ್ರಾ. 3 ಜನ ಫಾಸ್ಟ್ ಬೌಲರು. ಇಬ್ಬರು ಸ್ಪಿನ್ನರ್ ಜೊತೆ ಹೋದ್ರೇ ಒಳ್ಳೆಯದು. ಮಧ್ಯ ಬೇಕು ಅಂದರೆ 2 ಓವರ್ ಅಥವಾ 1 ಓವರ್ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಫಾಸ್ಟ್ ಬೌಲಿಂಗ್ ಆಪ್ಷನ್ ಇದ್ದಾರೆ. ಇವರು USA ಮ್ಯಾಚ್ ಆಡೋವರೆಗೂ ಇಬ್ಬರೇ ಸ್ಪಿನ್ನರ್ ಸಾಕಾಗ್ತದೆ. ವೆಸ್ಟ್ ಇಂಡೀಸಲ್ಲಿ ಮ್ಯಾಚ್ ಆಡೋಕ್ಕೆ ಹೋದಾಗ 3 ಸ್ಪಿನ್ನರ್ ಅವಶ್ಯಕತೆ ಇರುತ್ತೆ. ಆವಾಗ ಬೇಕಾದರೆ ಯಾರಾದರೂ ಒಬ್ಬರು ಹೊರಗೆ ಹೋಗಲೇಬೇಕಾಗತ್ತೆ, ಸಿರಾಜಣ್ಣ ಅಥವಾ ಹರ್ಷದೀಪ್ ಸಿಂಗ್. ಆವಾಗ ಒಬ್ಬರು ಹೊರಗೆ ಹೋಗಿ ಕುಲ್ದೀಪ್ ಯಾದವ್ ಒಳಗಡೆ ಬಂದೇ ಬರ್ತಾರೆ. ಆವಾಗಲೂ ಕೂಡ ಅಕ್ಷರ್ ಪಟೇಲ್ ಒಳಗೆ ಬರಲ್ಲ. ನನ್ನ ಪ್ರಕಾರ ಕುಲ್ದೀಪ್ ಯಾದವ್ನೇ ಒಳಗೆ ಬರೋದು.
ನೋಡಿದ್ರಲ್ಲ ಹೀಗಿರುತ್ತೆ ಅನ್ನೋ ಪ್ಲೇಯಿಂಗ್ ಲೆವೆನು. ಪಕ್ಕ ಹೀಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಆಲ್ಮೋಸ್ಟ್ 99% ಹಿಂಗೆ ಇರುತ್ತೆ ಅಂತ ಹೇಳ್ಬೋದು. ಸಿಗೋಣ ಮುಂದಿನ